ಹೊರಬರ್ಲಿ, ನಾನು ಮಾತಾಡ್ತೀನಿ. ನಾನು ಸುಮ್ಮನೆ ಇದ್ದೀನಿ, ಇಷ್ಟೇ ತನಕ. ಅವ್ರು ಹೊಡೆದಿದ್ದೆ ನಾವು ಹೊಡೆದಿದ್ದೆ. ನಿಮ್ಮ ಅಪ್ಪನಿಗೆ ಊಟ ಕೊಟ್ಟಾರೆ ಯಾರ? ತಮ್ಮವ್ರ ಬರ್ರ ಆಮೇಲೆ ಮಾತಾಡೋಣ ಬರ್ರ. ಅಲ್ಲಿ ಆ ಕಡೆ ಅವ್ರು ಎಲ್ಲವರು ನಾವು ಬೀದಿ ಬೀದಿ ವ್ಯಾಪಾರ ಮಾಡ್ತಾ ಇದ್ದೀವಲ್ಲ, ಹಂಗೆ ನಿನಗೆ ಕಾಣ್ತಾನಲ್ವೇ? ಅಲ್ಲಿ ಬಿಡಿ ಅಂದ್ರೆ ಇಲ್ಲಿ ಬಿಡಿ ಅಂದ್ರೆ ಸಾನೇ ಬಿಟ್ಟು ಹೋಗ್ತಾಕಂತವಲ್ಲ ನೀನು ಸನ್ನಿಧಿ ಎಷ್ಟು ಮನೆ ಮಾಡಿ ಅಂತ ನಿನಗೆ ಗೊತ್ತು, ಯಾರಿಗೂ ನಿನಗೆ ಗೊತ್ತಲ್ಲ. ನಾವು ಮತ್ತೆ ಮರಿ ಕಟ್ಕೊಂಡು ಏನ್ ಕಷ್ಟಪಟ್ಟು ಮಾಡಿ ಅಂತ ನೀನು ಕಸ ಹೊಡಿಯಕ್ಕೆ ಬರ್ತಾ ಇರ್ಬೋದು. ನೀನು ಸನ್ನಿಧಿ ಬಂದು ಜನರಿಗೆ ನೀರು ಕೊಟ್ಟಿದ್ದೀವಿ. ಅವಾಗ ಅಪ್ಪ ಒಬ್ಬರೇ ಬಂದ ಕೊಡ್ತಾನಲ್ಲ, ಈಗ ಬರ ಬನ್ನಿ. 25 ವರ್ಷ ಆಗಿತ್ತು ನನ್ನ ಗಂಡ ದೇವಸ್ಥಾನ ಮೆಟ್ಲಿಗೆ ಹತ್ತಿ, ಇವತ್ತು ಬಂದಿರೋದು ಹೇಳಿದ್ರೆ ಸಿಗ್ತಾವೆ, ಇಲ್ಲಿದ್ರು ಗೊತ್ತಿಲ್ಲ. ಮಾಡಿದ್ರಲ್ಲ ಅನ್ವೇಷಣೆ 25 ವರ್ಷ ನನ್ನ ಗಂಡ ಒಂದು ಮಾತಾಡೋದಕ್ಕೆ ಮೆಟ್ಲು ಹತ್ತಿಲ್ಲ. ನಮಗೂ ದೇವ್ರು ಇದ್ದಾವೆ. ಇನ್ನು ಅವ್ನು ಯಾವನ ಅಪ್ಪು ಬಿಡ್ದ ನೋಡ್ತೀನಿ ನಾನು ಮಾಡಿ ದೇವಸ್ಥಾನ ಎಲ್ಲಿ ಜನ ಬಂದು ಹೋಗ್ತಾ ಇದ್ದಾರೆ, ಆದ್ರೆ ನನ್ನ ಗಂಡ ಬಂದಿಲ್ಲ. ನಾನು ಒಂದು ವರ್ಷದಿಂದ ಬೇಜಾರಾಗಿ ನಿಮ್ ಸನ್ನಿಧಿ ಬಂದಿಲ್ಲ. ಎಲ್ಲರಿಗೂ ಗೊತ್ತಾಗುತ್ತೆ ನಮ್ದು ಅನ್ಯಾಯ ಏನು ಅನ್ನೋದು. ಇಷ್ಟೆಲ್ಲ ಜನ
ಅಶ್ವಿನ್ ಮಾತಾಡ್ಬೋದು. ಯಾರಿಗೂ ದೇವಿ ಇದೆ. ದೇವಿ ಇದ್ದದ್ದಕ್ಕೆ ನಾವು ಬದುಕುದು. ದೇವಿ ಇದ್ದದ್ದಕ್ಕೆ ನಾವು ಬದುಕುದು. ಇಲ್ಲಿ ನಮ್ಮ ಕರ್ತವ್ಯ ಇಲ್ಲ. ಸತ್ಯ ನನ್ನ ದೇವಿ ಕಣ್ಕಟ್ಟಿದ್ದಾರೆ. ದೇವಿ ಕಣ್ಕಟ್ಟ ನೀವೇ ಆಗಿರ್ಬೋದು, ನಾವಂತೂ ಅಲ್ಲ, ನಾವಲ್ಲ, ನೀವೇ ಆಗಿರ್ಬೋದು. ಯಾರಿಗೂ ಅನ್ಯಾಯ ಮಾಡಿದೆ. ಅನ್ಯಾಯ ಮಾಡಿದ ಅಂತ ಹೇಳ್ತಿಲ್ಲ, ಹೊಡೆದಿದೆ. ಅನ್ಯಾಯ ಮಾಡಿದ್ರೆ ಹೊಡೆಯೋದು ಯಾವ ದೇವರು ಬಂದ್ರು ಹೊಡಿಬೇಕಾದ್ರೆ ದೇವರು ಒಂಚೂರು ಹೊರ ಬರ್ಲಿ, ನಾನು ಮಾತಾಡ್ತೀನಿ. ನಾನು ಸುಮ್ಮನೆ ಇದ್ದೀನಿ. ನಾನು ಸುಮ್ಮನೆ ಇದ್ದೀನಿ ಇಷ್ಟೇ ತನಕ. ಅವ್ರು ಹೊಡೆದಿದ್ದೆ ದೇವಿ ಬಂದು ನಾವು ಹೊಡೆದಿದ್ದೆ ನಿಮ್ಮ ಅಪ್ಪನಿಗೆ ಊಟ ಕೊಟ್ಟಾರ ಯಾರ? ಶ್ರೀ ಕ್ಷೇತ್ರ ಸಿಗಂದೂರಿನಲ್ಲಿ ಕೋವಿಡ್-19 ಪ್ರಕಾರ ಮಾರ್ಚ್ 20ರಿಂದ ಇಲ್ಲಿವರೆಗೂ ಎಲ್ಲ ಸಾರ್ವಜನಿಕ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿತ್ತು. 1 ತಿಂಗಳಿಂದ ಈ ಕಡೆ ಭಕ್ತರಿಗೆ ದರ್ಶನದ ವ್ಯವಸ್ಥೆ ಮಾಡಲಾಗಿತ್ತು ಹಾಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಹಾಗೆಯೇ ಈ ಬಾರಿ ಸರಳ ದಸರಾವನ್ನು ಆಚರಿಸಲು ಟ್ರಸ್ಟ್ ವತಿಯಿಂದ ತೀರ್ಮಾನಿಸಲಾಗಿತ್ತು. ನಿನ್ನೆ ದಿನ ಅರ್ಚಕರು ಏಕಾಏಕಿ ಯಾಗಶಾಲೆಗೆ ಪ್ರವೇಶಿಸಿ ಸಾರ್ವಜನಿಕ ಹೋಮವನ್ನು ಮಾಡಲು ಕ್ರಮ ಕೈಗೊಂಡಿದ್ದರು. ಇದನ್ನು ಅವರಿಗೆ ವಿಷಯವನ್ನು ಮುಟ್ಟಿಸಿದ್ದೇವೆ. ಹಾಗೆಯೇ ಆ ಒಂದು ಇದರಿಂದ ಕೋಪಿತಗೊಂಡ ಅವರು ಪೂರ್ವೋಚಿತವಾಗಿ ಮೌನವ್ರತವಂತ ಮಾಧ್ಯಮದಲ್ಲಿ ಹೇಳಿಕೊಂಡು ಮೌನವ್ರತವನ್ನು ಕೈಗೊಂಡಿದ್ದರು. ಮೌನವ್ರತವನ್ನು ಮುರಿದು ಮಧ್ಯಾಹ್ನ 11 ಗಂಟೆ ನಂತರ ಒಬ್ಬ ಅಂಗವಿಕಲ ಜೈನ ಭಕ್ತನ ಮೇಲೆ ಹಲ್ಲೆಯನ್ನು ಮಾಡಿ ಥಳಿಸಿ ಧರ್ಮದರ್ಶಿಗಳ ಕೊಠಡಿಯನ್ನು ಗ್ಲಾಸನ್ನು ಒಡೆದು ಹಾಕಿ, ದೇವಸ್ಥಾನದ ಸೇವಾ ಕೌಂಟರ್ಗಳನ್ನು ಒಡೆದು ಹಾಕಿ, ಹುಂಡಿಯನ್ನು ಒಡೆದು ಹಾಕಿ, ಹಾಗೆಯೇ ಅಲ್ಲೇ ಇದ್ದ ಒಬ್ಬ ದಲಿತ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿ ಅವಳು ಅಸ್ವಸ್ಥಗೊಂಡಿದ್ದಾಳೆ.